ಆಪ್ಷನ್ ಎನೇಬಲ್ ಆಗಿದೆ. ಸೊ UCMS ಲಾಗಿನ್ ಹೋಗಿ ಯು ಹ್ಯಾವ್ ಟು ಗೋ ವಿತ್ ಸ್ಟೂಡೆಂಟ್ ನ ಸೆಲೆಕ್ಟ್ ಮಾಡಬೇಕು. ದೆನ್ ಯೂಸರ್ ನೇಮ್ ವಿಲ್ ಬಿ ಯುವರ್ ರಿಜಿಸ್ಟರ್ ನಂಬರ್. ಓಕೆ, ನಿಮ್ಮ ರಿಜಿಸ್ಟರ್ ನಂಬರ್ ಯೂಸರ್ ನೇಮ್, ಪಾಸ್ವರ್ಡ್ ವಿಲ್ ಬಿ ಯುವರ್ ಡೇಟ್ ಆಫ್ ಬರ್ತ್. ಓಕೆ, ಸೊ ಇವಾಗ ಒಂದು ಸ್ಟೂಡೆಂಟ್ ಯೂಸರ್ ನೇಮ್ ಪಾಸ್ವರ್ಡ್ ಆಯಿತು. ಒನ್ಸ್ ಪಾಸ್ವರ್ಡ್ ಎಂಟ್ರಿ ಆಗಿದ ತಕ್ಷಣ ಎಂಟರ್ ದ ಕ್ಯಾಪ್ಚಾ ಇರುತ್ತೆ, ಅದನ್ನ ನೀವು ಎಂಟರ್ ಮಾಡಿ ಲಾಗಿನ್ ಆಗ್ತೀರಾ. ಲಾಗಿನ್ ಆಗಿದ ತಕ್ಷಣ ನಿಮಗೆ ಈ ತರ ವ್ಯೂ ಆಗುತ್ತೆ. ಆಕ್ಚುಲಿ ನಾನು ಇದು ಕೋರ್ಸ್ ರಿಜಿಸ್ಟ್ರೇಷನ್ ಒಂದು ಪಾರ್ಟ್ ಮುಗಿಸ್ಬಿಟ್ಟಿದ್ದೀನಿ. ಓಕೆ, ಸೊ ಇದರಲ್ಲಿ ಹೋಮ್ ಸ್ಟೂಡೆಂಟ್ ಅಕಾಡೆಮಿಕ್ಸ್ ಎಕ್ಸಾಮ್ ರಿಪೋರ್ಟ್ಸ್ ಇದೆ. ನೀವು ಅಕಾಡೆಮಿಕ್ಸ್ ಟ್ಯಾಬ್ ನ ಕ್ಲಿಕ್ ಮಾಡಬೇಕು. ಅಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್, ಇಲ್ಲಿ ನಾನು ಮಾಡಿಫೈ ಸ್ಕೀಮ್ ಅಂತ ಹೋಗ್ತೀನಿ. ಆಲ್ರೆಡಿ ನಿಮಗೆ ಸ್ಕೀಮ್ ಅಂತ ಬರುತ್ತೆ. ಆಕ್ಚುಲ್ ಆಗಿ ಸ್ಕೀಮ್ ನೇಮ್, ಸ್ಕೀಮ್ ಅಲ್ಲಿ 2021 2024 ಅಂತ ಇರುತ್ತೆ. ಯು ಹ್ಯಾವ್ ಟು ಸೆಲೆಕ್ಟ್ 2024. ದೆನ್ ಸೇವ್ ಕೊಡಬೇಕು. ಸೇವ್ ಕೊಟ್ಟ ಮೇಲೆ ಸ್ಕೀಮ್ ಸೇವ್ ಸಕ್ಸಸ್ಫುಲಿ ಬರುತ್ತೆ. ಆಮೇಲೆ ನಿಮಗೆ ಸೀರಿಯಲ್ ನಂಬರ್ 1, ಅಕಾಡೆಮಿಕ್ ಇಯರ್, ಸೆಮಿಸ್ಟರ್ ಯಾರು, ದೆನ್ ಆಕ್ಷನ್ ವಿಲ್ ಬಿ ಕೋರ್ಸ್ ರಿಜಿಸ್ಟ್ರೇಷನ್ ಇರುತ್ತೆ. ದೆನ್ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ವ್ಯೂ ಆಗುತ್ತೆ ಸಬ್ಜೆಕ್ಟ್ಸ್. ನೀವು ಯಾವ ಸಬ್ಜೆಕ್ಟ್ಸ್ ಇದ್ರೆ ಅದೆಲ್ಲ ವ್ಯೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕನ್ನಡ, ದೆನ್ ಇಂಗ್ಲಿಷ್ ಮ್ಯಾಂಡೇಟರಿ ಫಿಕ್ಸ್ ಆಗಿರುತ್ತೆ, ಫಿನಾನ್ಷಿಯಲ್ ಅಕೌಂಟಿಂಗ್ ಮ್ಯಾಂಡೇಟರಿ, ಕಾರ್ಪೊರೇಟ್ ಲಾ ಮ್ಯಾಂಡೇಟರಿ, ಮಾಡರ್ನ್ ಮಾರ್ಕೆಟಿಂಗ್ ಮ್ಯಾಂಡೇಟರಿ. ಸೊ ನಿಮಗೆ BQA ಬರಲ್ಲ, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸ್ನೆಸ್ ಡಿಸಿಷನ್ ಇರುತ್ತೆ. ಇದು ಪ್ರೀವಿಯಸ್ ಇಯರ್ ಬ್ಯಾಚಿಗೆ ಇದೀವಿ, ನಿಮ್ಗಿಲ್ಲ. ದೆನ್ EVS ಬರಲ್ಲ ನಿಮಗೆ. ನಿಮ್ಗೆ ಏನೇನು ಸಬ್ಜೆಕ್ಟ್ಸ್ ಇರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕು. ದೆನ್ ಟೋಟಲ್ ಕ್ರೆಡಿಟ್ಸ್ ಬಂದು 24 ಬರಬೇಕು. ದೆನ್ ಯು ಹ್ಯಾವ್ ಟು ಸಬ್ಮಿಟ್ ಇಟ್. ಎಸ್ ಅಂತ ಕೇಳುತ್ತೆ. ಟೋಟಲ್ ಕ್ರೆಡಿಟ್ಸ್ 24 ಬರಬೇಕು. ದೆನ್ ಯು ಹ್ಯಾವ್ ಟು ಸಬ್ಮಿಟ್ ಇಟ್. ಸಬ್ಮಿಟ್ ಆದ್ಮೇಲೆ ಕಂಪ್ಲೀಟ್ ಆಗುತ್ತೆ ಪ್ರಾಸೆಸ್. ದಟ್ಸ್ ಇಟ್. ಕಂಪ್ಲೀಟೆಡ್ ಬೈ ಟುಡೇ ಇಟ್ಸೆಲ್ಫ್. ಥ್ಯಾಂಕ್ ಯು.